ಆಕ್ಟಿಂಗ್ ಅನ್ನು ಮಾಡಿದ್ದಾರೆ. ನಿಶ್ಮಾ ಶೆಟ್ಟಿ ನಾಯಕಿಯಾಗಿ ಅಭಿನಯಿಸಿದ್ದು ಮೈತ್ರಿ ಜಗದೀಶ್, ಕೀರ್ತನಾ ಪುಲ್ಕಿ, ರಾಘು ಕಲಾವಿದ, ಆಕಾಶ್ ಕುಲಕರ್ಣಿ ಕೂಡ ಇದಕ್ಕೆ ಸಹ ಕಲಾವಿದರಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಹಾಗಿದ್ರೆ ತಡ ಮಾಡೋದು ಬೇಡ, ನಮ್ಮ ಸ್ಟಾರ್ ಕಾಸ್ಟ್ ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ವಿಭಿನ್ ಎಸ್ ಸಂತೋಷ್ ನಿರ್ದೇಶಕರು. ವಿಭಿನ್ ಎಸ್ ಸಂತೋಷ್ ಅವರು ಆಲ್ರೆಡಿ ಇವಾಗ BM ಗಿರಿರಾಜ್ ಅವರ ಹಲವಾರು ಚಿತ್ರಗಳಿಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. VFX ತಂತ್ರಜ್ಞರು ಆಗಿದ್ದಾರೆ. ಒಮೆನ್ ಚಿತ್ರದ ಕಥೆ, ನಿರ್ದೇಶನ, ಎಡಿಟಿಂಗ್ ಮತ್ತು VFX ನ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿದ್ದಾರೆ. ಸೊ ವಿಭಿನ್ ಎಸ್ ಸಂತೋಷ್ ಸರ್, ಪ್ಲೀಸ್ ಸ್ಟೇಜ್ ಮೇಲೆ ಬರಬೇಕು. ಓಮನ್ ಅಂತ ಅಂದ್ರೆ ಕನ್ನಡದಲ್ಲಿ ಅರ್ಥ ಶಕುನ ಅಂತ ಬರುತ್ತೆ. ನಾನು ಒಂದು ಈ ಭಯಾನಕವಾದ ಒಂದು ಸಿನಿಮಾನ ಇನ್ನೂ ಭಯಾನಕವಾಗಿ ನಾವು ತೋರಿಸ್ಬೇಕು ಅಂತ ಅನ್ಕೊಂಡಾಗ ನಾನು ಮಾಡಿದ್ದೆ ಓಮನ್. ಅದಕ್ಕೆ ನಾನು ಫೌಂಡ್ ಫುಟೇಜ್ ನ ಆರಿಸ್ಕೊಂಡಿದ್ದು. ಈಗ ಈ ಫೌಂಡ್ ಫುಟೇಜ್ ಅಲ್ಲಿ ನಾವು ಒಂದು ನಾರ್ಮಲ್ ಹಾರರ್ ಒಂದು ಕಥೆನ ಇನ್ನೂ ಅದ್ಭುತವಾಗಿ ಇನ್ನೂ ಭಯಾನಕವಾಗಿ ತೋರಿಸ್ಬೋದು. ಸೊ ಅದಕ್ಕೆ ನಾನು ಈ ಫೌಂಡ್ ಫುಟೇಜ್ ಮಾಡೋಣ ಅಂತ ನಮ್ಮ ಅಜಯ್ ಕುಮಾರ್ ಅವ್ರ ಹತ್ರ ನಾನು ಅಪ್ರೋಚ್ ಮಾಡಿದೆ. ಅಂಡ್ ತುಂಬಾ ಜನ ಪ್ರೊಡ್ಯೂಸರ್ಸ್ಗೆ ಇದು ಅರ್ಥ ಆಗಲ್ಲ. ಫೋನ್ ಫುಟೇಜ್ ಅಂತಂದ್ರೆ ಏನು, ಆಕ್ಟರ್ಗಳೇ ಕ್ಯಾಮ್ರಾ ಇಟ್ಕೊಂಡು ಮಾಡೋದು ಏನಿದು, ಇವೆಲ್ಲ ಎಕ್ಸ್ಪೆರಿಮೆಂಟ್ಗಳು ಬೇಡ ಅಂತಂತಾರೆ. ಬಟ್ ನಮ್ಮ ಅಜಯ್ ಕುಮಾರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು, ಕೇಳ್ತಿದಂಗೆ ಖುಷಿ ಆದ್ರು, ಮಾಡೋಣ ಬನ್ನಿ ಇದು ಅಂತಂದ್ರು. ಆಮೇಲೆ ಇನ್ನೊಂದು ಇಲ್ಲಿ ಏನು ಅಂತಂದ್ರೆ ಇವರೇ ಕ್ಯಾಮ್ರಾನ ಇಟ್ಕೊಂಡು ಆಕ್ಟ್ ಮಾಡೋದು. ಅಂಡ್ ಇಲ್ಲಿ ನಾನು ಡೈಲಾಗ್ಗಳು ಬರ್ದಿರ್ಲಿಲ್ಲ. ಒಂದು ನಾನು ಅಂದ್ರೆ ಸ್ಕ್ರೀನ್ ಪ್ಲೇ ಡೈಲಾಗ್ಗಳು ಇತ್ತು, ಬಟ್ ಇವ್ರಿಗೆ ನಾನು ಅಲ್ಲಿಗೆ ಹೋಗಿ ಲೊಕೇಶನ್ಗೆ ಹೋಗಿ ನೀವು ಈ ತರ ಆಕ್ಟ್ ಮಾಡ್ಬೇಕು, ನೀವು ಈ ತರ ಡೈಲಾಗ್ ಹೇಳ್ಬೇಕು ಅಂತ ಜಸ್ಟ್ ಹೇಳಿ ಬಿಡ್ತಿದ್ದೆ ಅಷ್ಟೇ. ಬಟ್ ಇವರೇ ಅಲ್ಲಿ ಡೈಲಾಗ್ನ ಇಂಪ್ರೂವೈಸ್ ಮಾಡಿಕೊಂಡು ಅವರಲ್ಲೇ ಆಕ್ಟ್ ಮಾಡ್ತಿದ್ರು. ಅದಕ್ಕೆ ಅಲ್ಲಿ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ಆಕ್ಟಿಂಗು. ಸೊ ಇಲ್ಲಿ ನಾವು ನೋಡುವಾಗ ಒಂದು ಸಿನಿಮಾದಲ್ಲಿ ಇದು ಒಂದು ಆಕ್ಟಿಂಗ್ ತರ ಕಾಣಿಸಲ್ಲ. ಇಲ್ಲಿ ನ್ಯಾಚುರಲ್ ಆಗಿ ರಿಯಲ್ ಆಗಿ ಏನೋ ನಡೀತಾ ಇದೆ, ಎಲ್ಲೋ ನಡೆದಿರೋದನ್ನ ಯಾರೋ ಶೂಟ್ ಮಾಡಿದ್ದಾರೆ. ಸೊ ಅಥವಾ ಯಾವ್ದೋ ಟಿವಿಲೆಲ್ಲೋ ಇದು CCTV ಕ್ಯಾಮ್ರಾದಲ್ಲಿ ಶೂಟ್ ಆಗಿರೋದು ಅಥವಾ ಬೇರೆ ಇನ್ನೆಲ್ಲೋ ಶೂಟ್ ಆಗಿರೋದು, ಅದನ್ನ ನಾವು ನೋಡ್ತಾ ಇದೀವಿ ಅಂತ ಅನ್ಸುತ್ತೆ. ಅದಕ್ಕೆ ಈ ಸಿನಿಮಾ ಹಾರರು ಇನ್ನ ಭಯಾನಕವಾಗಿ ಅನ್ಸುತ್ತೆ ನಿಮ್ಗೆ. ಅಂಡ್ ಈ ಭಯ ಮನದ ಆಳದೊಳಗಡೆ ಕೂತ್ಕೊಳ್ಳುತ್ತೆ. ಅಂಡ್ ಅದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ಮ್ಯೂಸಿಕ್. ನನ್ಗೆ ಇವರಿಬ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದ್ರೆ ನಾನು ಏನ್ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ. ಅಂಡ್ ಎಷ್ಟು ಸತಿ ಚೇಂಜ್ ಮಾಡಿಸಿದ್ರು ಇದ್ ಬೇಡ ಸರ್ ಅಂತಂದ್ರೆ ಇವ್ರಂತೂ ಇನ್ನಸೆಲೆಂಟ್ ಆಗಿ ಹೌದಾ, ಓಕೆ ಕೊಡೋಣ ಬಿಡಿ, ಸರಿ ಆಯ್ತು ಡನ್. ಸೊ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಅಂಡ್ ನಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅಂಡ್ ಪ್ರತಿ ಒಂದು ಭಯವನ್ನ ನೀವು ಅಲ್ಲಿ ಏನಾದ್ರು ನೋಡಿ ನಿಮ್ಗೆ ಆ ಓಮನ್ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಏನಾದ್ರು ಅಂತ ಅನ್ಸಿದ್ರೆ ಅದಕ್ಕೆ ಮ್ಯೂಸಿಕ್ ಒಂದು ತುಂಬಾ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು. ಅಂಡ್ ನಮ್ಮ ಮಿರ್ನಳ್ಳಿ ಮೇಡಮ್ ಅವರಂತೂ ತುಂಬಾ ಸಪೋರ್ಟ್ ಮಾಡಿದ್ರು. ಇದಾದ್ಮೇಲಿಂದ ಅವ್ರು ಯಾವುದೇ ನಾವೇನೇ ಮಾಡ್ತೀವಿ ಅಂತ ಅಂದ್ರೂ ಅವರು ಇಲ್ಲ ನೀವು ಇದನ್ನ ಮಾಡಿ, ನಾವು ನೆಕ್ಸ್ಟ್ ಇದನ್ನ ಮಾಡ್ತೀವಿ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅದಂದ್ರೆ ಏನು ಎತ್ತ ಅಂತ ಕ್ವಶನ್ ಕೇಳ್ತಿರ್ಲಿಲ್ಲ. ಎಲ್ಲ ಮಾಡಿ 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 ಅಂತ ಸಪೋರ್ಟ್ ಮಾಡ್ಕೊಟ್ರು. ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ಎಲ್ಲಾ ಕಲಾವಿದ್ರು ಅಷ್ಟೇ. ಅಂಡ್ ನಾನು ಹೇಳ್ದಂಗೆ ಇಲ್ಲಿ ಕಲಾವಿದ್ರು ಆಕ್ಟಿಂಗ್ ಮಾಡ್ತಿರ್ಲಿಲ್ಲ, ನ್ಯಾಚುರಲ್ ಆಕ್ಟಿಂಗ್ ಮಾಡ್ತಿದ್ರು. ಸೊ ಎಲ್ಲಾ ಕಲಾವಿದ್ರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತೀನಿ. ಕಲಾವಿದ್ರು ಮನೆ ಒಳಗಡೆ ಕಲಾವಿದ್ರು ಹೋಗ್ಬೇಕಾದ್ರೆ ಮನೆ ಒಳಗಡೆ ಹೋಗಿರೋರು ಇಬ್ರು, ಅಲ್ಲಿ ಆ ಮನೆ ಒಳಗಡೆ ಇಬ್ರು ಹೋಗಿದ್ದಾರೆ. ಅದ್ರ ಸುತ್ತಮುತ್ತ ನಡೆಯುವಂತ ಘಟನೆಗಳಲ್ಲಿ ಇನ್ನೊಂದಷ್ಟು ಜನ ಕಲಾವಿದ್ರು ಆಕ್ಟ್ ಮಾಡಿದ್ದಾರೆ. ಕ್ಯಾಮ್ರಾ ಒಂದೇ ಕ್ಯಾಮ್ರಾ ಅಂದ್ರೆ ಅಂದ್ರೆ ನೀವು ಇದ್ರಲ್ಲಿ ನೋಡುವಾಗ ಒಂದೇ ಕ್ಯಾಮ್ರಾ ತರ ಕಾಣಿಸುತ್ತೆ ಅಲ್ಲಿ. ಆತರ ಅಂದ್ರೆ ಬೇರೆ ಬೇರೆ ನಾವು 3 ಕ್ಯಾಮ್ರಾಗಳು ಯೂಸ್ ಮಾಡಿದ್ವಿ. FX3 ಮತ್ತೆ ಯೂಸ್ ಮಾಡಿದ್ವಿ, A7S3 ಯೂಸ್ ಮಾಡಿದ್ವಿ, ಮತ್ತೆ ಬೇರೆ ಕ್ಯಾಮ್ರಾಗಳೆಲ್ಲ ಯೂಸ್ ಮಾಡಿದ್ವಿ. ಬಟ್ ನೀವು ಸಿನಿಮಾ ನೋಡುವಾಗ ಅವರು ಒಂದೇ ಕ್ಯಾಮ್ರಾ ತಗೊಂಡೋಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಒಂದೇ ಕ್ಯಾಮ್ರಾದಲ್ಲೇ ಇಡೀ ಇದು ಎಲ್ಲ ಜರ್ನಿ ರೆಕಾರ್ಡ್ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ ಸಿನಿಮಾ ನೋಡಿದಾಗ. ಎಷ್ಟು ಆಯ್ತು ಸರ್ ಇದು ಆನೇಕಲ್ಲಲ್ಲಿ ಬಂಗ್ಲೆ ಇಲ್ಲ, ಅಲ್ಲಿ ನಾವೇ ಒಂದು ಹಳೆಯ ಮನೆ ಇತ್ತು, ಅಂದ್ರೆ ಕಟ್ಟಿ ಅದನ್ನ ಮುಗಿಸಿರ್ಲಿಲ್ಲ, ಅದು ತುಂಬಾ ಹಳೇದಾಗಿತ್ತು. ಅಲ್ಲಿ ನಾವು ಮಿಕ್ಕಿದ್ದೆಲ್ಲ ನಾವು ಸೆಟ್ ಹಾಕೊಂಡ್ವಿ. ಅಲ್ಲಿ ಒಳಗಡೆ ನಮ್ಗೆ ಹೇಗ್ ಬೇಕೋ, ಇದು ತುಂಬಾ ಪಾಳ್ಬಿದ್ದೋಗಿರೋ ತರ ಅಥವಾ ನಮ್ಗೆ ಅಲ್ಲಿ ಯಾವ ತರ ರೀತಿ ಬೇಕೋ ಅದನ್ನ ನಾವು ಸೆಟ್ ಹಾಕೊಂಡ್ವಿ. ಅಲ್ಲಿ ರಾ ಫುಟೇಜು ಮೋರ್ ದೆನ್ 4 hours ವರ್ಗೂ ಬಂದಿತ್ತು. ಅದು ಈಗ ಸೆನ್ಸರ್ ಆಗಿರೋದು 1 hour 50 minutes. ಆಗಿರ್ಬೋದು ಅನ್ಸುತ್ತಿಲ್ಲ. ಸೊ ಆ ಎಲ್ಲ ಮೂವಿಗಳೆಲ್ಲ ಕಂಪೇರ್ ಮಾಡಿದ್ರೆ ನಿಮ್ಮ ಮೂವಿ ಅಲ್ಲಿ ಏನು ಡಿಫ್ರೆನ್ಸ್ ಇದೆ
ಹಾಂ ಮೇಡಮ್, ಅಂದರೆ ಈಗ ನೀವು 6 minutes 5 ಎಲ್ಲ ನೋಡಿದಾಗ ನೀವು ಒಂದು ಹಾರರ್, ಒಂದು ದೆವ್ವ ಇದಕ್ಕೆ ಅಲ್ಲಿ ಅಂದರೆ ಅಲ್ಲಿ ಹೋಗ್ತಾರೆ, ಅಲ್ಲಿ ದೆವ್ವ ಇದೆ, ಇದಿದೆ, ಸೊ ಅದನ್ನ ನೀವು ನೋಡ್ಬೋದು. ಬಟ್ ಇಲ್ಲಿ ಕಥೆನೇ ಬೇರೆ ರೀತಿ ಇದೆ. ಇದನ್ನ ನಾನು ಕಂಪ್ಲೀಟ್ ಆಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಕಷ್ಟ, ಬಟ್ ಒಂದ್ ರೀತಿಲಿ ಹೇಳ್ತೀನಿ ನಿಮಗೆ. ಲೈಕ್ ಇಲ್ಲಿ ಇಬ್ರು ಹೋಗ್ತಾರೆ, ಒಬ್ರು ಒಂದು ವ್ಯೂಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ಒಬ್ಬ ಯೂಟ್ಯೂಬರ್, ಮತ್ತೆ ಆಮೇಲೆ ಒಂದು ಪ್ಯಾರನಾರ್ಮಲ್ ಆಕ್ಟಿವಿಟಿನ ಕಂಪ್ಲೀಟ್ ಆಗಿ ತಿಳ್ಕೊಂಡಿರುವಂತ ಪ್ಯಾರನಾರ್ಮಲ್ ರಿಸರ್ಚರ್ ಒಬ್ರು. ಸೊ ಇವರಿಬ್ರು ಒಂದು ಮನೆಗೆ ಹೋಗ್ತಾರೆ. ಇವರಿಬ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರುತ್ತೆ, ಲೈಕ್ ನಾನು ಇದು ಅಂದ್ರೆ ಇವ್ರಿಗೆ ಅಲ್ಲಿ ದೆವ್ವ ಏನೂ ಇಲ್ಲ, ಅಲ್ಲೇನು ಇರಲ್ಲ ಅಂತ. ಇನ್ನೊಬ್ರಿಗೆ ದೆವ್ವಗಳಿದ್ರು ಏನೇ ಇದ್ರು ನಾನು ಮ್ಯಾನೇಜ್ ಮಾಡ್ತೀನಿ ಅಂತ. ಬಟ್ ಇವರಿಬ್ರು ಎಕ್ಸ್ಪೆಕ್ಟೇಷನ್ ಮೀರಿ ಇನ್ನೊಂದೇನೋ ಅಲ್ಲಿ ಬರುತ್ತೆ. ಅದು ಕತೆ ಒಳಗಡೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಸಿನಿಮಾದಲ್ಲಿ ನೀವು ನೋಡ್ಬೇಕಾಗುತ್ತೆ. ಇದು ಸೊ ಒಂದೊಳ್ಳೆ ಹಾರರ್ ಮೂವಿಯನ್ನ ಕೊಟ್ಟಾಗ ನಮ್ಗೆ ತುಂಬಾ ಜನ ಇಷ್ಟಪಡ್ತಾರೆ ಅಂತ ನಮ್ಗೆ ಅನ್ನಿಸ್ತು. ಸೊ ಅದೇ ಟೈಮಲ್ಲಿ ನಾನು ಇದನ್ನ ಮೊದಲೇ ರೆಡಿ ಮಾಡ್ಕೊಂಡಿದ್ದೆ, ಇದನ್ನ ಈ ತರ ಕಾನ್ಸೆಪ್ಟು. ಅದನ್ನ ಇವ್ರ ಹತ್ರ ನಾನು ಹಿಂಗೆ ಡಿಸ್ಕಸ್ ಮಾಡಿ ಹೇಳಿದಾಗ ಅವ್ರು ತುಂಬಾ ಇಷ್ಟಪಟ್ಟು ಇದನ್ನೇ ಮಾಡೋಣ ಅಂತ ಅಂದ್ರು. ಸೊ ಅಲ್ಲಿಂದ ಇತ್ತು ತಗೊಂಡ್ವಿ ಸರ್. ಇದು ಅಲ್ಲ ಸರ್, ಅದು ಒಂದು ಆಪ್ಷನ್ಸ್ ಇಲ್ಲ ಅಂತಲ್ಲ. ಈಗ ನಾವೇನೇ ನೋಡಿದ್ರು ಒಂದು ಬಿಸ್ನೆಸ್ ಕೂಡ ನಾವು ನೋಡ್ಬೇಕು. ಬಟ್ OTT ಇದು ಅದಕ್ಕೋಸ್ಕರ ಅಂತಾನೆ ನಾವು ಇದು ಮಾಡಲಿಲ್ಲ ನಾವು. ಸೊ ಅದನ್ನ ಎಲ್ಲ ಫಿಲಮ್ಗಳಲ್ಲಿರೋ ತರ ಆಪ್ಷನ್ಸ್ ಇರುತ್ತೆ ಅದು, ಬಟ್ ಅದಕ್ಕೋಸ್ಕರ ಅಂತ ನಾವು ಮಾಡಲಿಲ್ಲ. ನಾವು ಸಿನಿಮಾಗೋಸ್ಕರ ಪ್ಯೂರ್ ಇದನ್ನೇ ಮಾಡಬೇಕು ಅಂತ ನಾನು ಇವ್ರ ಹತ್ರ ಹೇಳಿದಾಗ ಅದನ್ನೇ ಮಾಡಬೇಕು ಅಂತ ಅವ್ರು ಇಷ್ಟಪಟ್ಟೆ ಬಂದಿದ್ದವರು. ಸೆನ್ಸರ್ ಆಗಿದೆ ಸರ್, UA ಬಂದಿದೆ ಸರ್. ಕನ್ನಡದಲ್ಲಿ ಈ ತರ ಸಿನಿಮಾ ಸಾಕಷ್ಟು ಬಂದಿದೆ ಸರ್. ಒಂದು ಬಂಗ್ಲೆನ ದೆವ್ವ ಇರುತ್ತೆ, ಹೋಗ್ತಾರೆ, ಹೀರೋ ಹೀರೋಯಿನ್ ತುಂಬಾ ಕಷ್ಟಪಡ್ತಾರೆ, ಆಚೆ ಬರ್ತಾರೆ, ಒಂದು 2-3 ಜನ ಹೋಗ್ತಾರೆ, ಈ ತರ ಕಥೆಗಳೆಲ್ಲ ಇರುತ್ತೆ. ನೋಡಿದ್ದು ಸಾಕಷ್ಟು ಗಮನ ಇರುತ್ತೆ. ಅವೆಲ್ಲಗಳ ಮಧ್ಯೆ ಈ ವುಮೆನ್ಸ್ ಯಾಕೆ ಸ್ಪೆಷಲ್ ಆಗಿರ್ತಿದ್ದಾನೆ, ಯಾಕೆ ಹೇಳ್ತಿರ್ಬೇಕು, ಅಷ್ಟು ಎಂಟರ್ಟೈನ್ಮೆಂಟ್, ಅಷ್ಟು ಕ್ಯೂರಿಯಾಸಿಟಿ ಏನ್ ಕೊಡುತ್ತೆ ನಿಮ್ಗೆ ಅಂತ? ಸರ್, ನಾನು ಹೇಳಿಲ್ವಾ, ಇದು ಒಂದು ಫೋನ್ ಫುಟೇಜ್ ಸಿನಿಮಾ. ಇದು ಫೋನ್ ಫುಟೇಜ್ ಅಲ್ಲಿ ನೀವು ನಾರ್ಮಲ್ ಆಗಿ ಒಂದು ಹಾರರ್ ಮೂವಿ ನೋಡಿದಾಗ ಲೈಕ್ ಹೆಂಗ್ ಅನ್ಸುತ್ತೆ ಅಂದ್ರೆ ಜನಕ್ಕೆ ಅಲ್ಲಿ ದೆವ್ವನು ತೋರಿಸ್ತಾರೆ, ಇವರು ತೋರಿಸ್ತಾರೆ, ಅಲ್ಲಿ ಬೇರೆ ರೀತಿ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆಕ್ಟರ್ಗಳು ಏನ್ ನೋಡ್ತಿರ್ತಾರೆ, ಸೊ ಜನಕ್ಕೂ ಅದೇ ಕಾಣಿಸ್ತಿರುತ್ತೆ. ಸೊ ಆಕ್ಟರ್ಗಳ ಹಿಂದೆ ಏನಿದೆ, ನಮ್ಮ ಹಿಂದೆ ಏನಿದೆ, ಆ ಕತ್ಲಲ್ಲಿ ಏನ್ ಆಕೃತಿ ಇದೆ, ಸೊ ಅಲ್ಲಿ ಬರ್ತಾ ಇರುವಂತ ಸೌಂಡ್ ಯಾವುದು ಅಂತ ಆಕ್ಟರ್ಗಳಿಗೆ ಏನ್ ಭಯ ಆಗ್ತಿರುತ್ತೋ, ಏನ್ ಭಯ ಅನುಭವಿಸ್ತಿರ್ತಾರೋ ಅದನ್ನ ಜನಗಳು ರಿಯಲ್ ಆಗಿ ಅನುಭವಿಸ್ತಿರ್ತಾರೆ ಅದನ್ನ. ಸೊ ಆ ಫೌಂಡ್ ಫುಟೇಜ್ ಇರೋದ್ರಿಂದ ಇದಕ್ಕೆ ನಿಜವಾಗ್ಲೂ ತುಂಬಾ ಇದು ಅಂದ್ರೆ ಒಂದು ಹಾರರ್ ಮೂವಿಗಿಂತ ಇನ್ನ ಹೆಚ್ಚು ಭಯಾನಕವಾಗಿರುತ್ತೆ ಇದು. ಅದನ್ನ ನಾನು ಇಲ್ಲಿ ಹೇಳ್ತೀನಿ, ಗ್ಯಾರಂಟಿ ಹೇಳ್ತೀನಿ ಇಲ್ಲಿ. ಸೊ ನೀವು ಅಂತ ಹೇಳ್ಕೊಳಕ್ಕೆ ಭಯ ಆಗುತ್ತೆ. ಯಾಕೆಂದ್ರೆ ನಿರ್ಮಾಪಕ ಅನ್ನೋದು ತುಂಬಾ ದೊಡ್ಡ ಪದ. ಈಗ ನಾವು ಸಿನಿಮಾ ಮಾಡ್ಬೇಕಾದ್ರೆ ಒಂದು ಬಜೆಟ್ ಇಟ್ಕೊಂಡು ಆ ಬಜೆಟ್ ಕತೆ ಮಾಡಿದೀವಿ ಸರ್. ಆದ್ರೆ ನಿರ್ಮಾಪಕ ಅನ್ನೋ ಪದ ಕತೆಗೆ ಏನ್ ಬೇಕು ಅದಕ್ಕೆ ಒದಗಿಸೋವಂಥದ್ದು. ಆ ಸ್ಥಾನಕ್ಕೆ ನಾನು ಬರಬೇಕು ಅಂದ್ರೆ ಇನ್ನು ತುಂಬಾ ಟೈಮ್ ಬೇಕು. ಇಂಡಸ್ಟ್ರಿಗೆ ನಮ್ಮ ಕಡೆಯಿಂದ ಏನೋ ಒಂದು ಕೊಡುಗೆ ಕೊಡ್ಬೇಕು ಸರ್. ಸೊ ಈ ಸಿನಿಮಾದಲ್ಲಿ ನಾನು ನಾಯಕ ಅಂತ ಹೇಳ್ಕೊಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಅಂಡ್ ಇದು ಕಂಪ್ಲೀಟ್ ಆಗಿ ಹೊಸಬ್ರು ಸಿನಿಮಾ ಅಂತ ಹೇಳೋದಕ್ಕಿಂತ ಇಲ್ಲಿ ಇರೋ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಕೂಡ ಚಿತ್ರರಂಗದ ಹಿರಿಯರ ಹತ್ರ ಕೆಲಸ ಮಾಡಿ ಬಂದಿರೋಂಥವ್ರು, ಅನುಭವ ಪಡ್ಕೊಂಡ್ ಬಂದಿರೋಂಥವ್ರು. ಸೊ ಅಂಥವ್ರು ಸೇರಿ ನಾವು ಸಿನಿಮಾ ಮಾಡಿದೀವಿ. ಆದ್ರೆ ಇಂಥ ಕಂಟೆಂಟ್ ಸಿನಿಮಾ ಮಾಡ್ಬೇಕನ್ನೋ ಸ್ಫೂರ್ತಿ ಕೊಟ್ಟಿದಾರಲ್ಲ ಸರ್. ಉಷ್ಪನ ನಟನೆ ಮಾಡಿದ್ದಾರೆ ಸರ್, ಅವರು ನಟನೆ ಮಾಡಿದ್ದಾರೆ. ಇನ್ನೊಂದು ಈ ಸಿನಿಮಾ ನಾವು ಮಾಡ್ಬೇಕಂತ ಸ್ಫೂರ್ತಿನೇ ಅವರು. ಬಿಕಾಸ್ ಒಂದು ಘಟನೆ ಹೇಳಬೇಕು ಅಂದ್ರೆ ನಾವು ಓಲ್ಡ್ ಮುನ್ಸ್ವಾಮಿ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಅದಕ್ಕೆ ನಾನು ಸಹಾಯಕ ನಿರ್ದೇಶನ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಾವು ಮೂಡಿಗೆರೆಯಲ್ಲಿ ಆಲ್ಮೋಸ್ಟ್ ಅವ್ರ ಜೊತೆ ಒಂದು 20 to 25 ಡೇಸ್ ಕಾಲ ಕಳೆದಿದ್ದೀನಿ. ಅವ್ರ ಹತ್ರ ಕಲ್ತ್ಕೊಳ್ಳೋದು ತುಂಬಾ ಇದೆ ಸರ್. ನಾನು ಡೇರೆಕ್ಟಾಗಿ ಕೇಳಿದೆ, ಸರ್ ನೀವು ನಿಮ್ಮ ಕಾಲದಲ್ಲಿ ಅಷ್ಟು ಜನ ಕಲಾವಿದ್ರು, ಅಷ್ಟು ಜನ ಹೀರೋಗಳಿದ್ರು, ಅದೇ ಸರ್ ನೀವು ಗೆದ್ದುಬಿಟ್ರಿ ಅಂತ ನಾನು ಡೈರೆಕ್ಟಾಗಿ ಕೇಳಿದ್ದೆ. ಅವ್ರು ಹೇಳಿದ್ರು, ನಾನು ಕತೆ ನಂಬಿ ಜನಗಳ ಕಂಟೆಂಟ್ನ ಪ್ರೆಸೆಂಟ್ ಮಾಡಿದೆ, ಜನ ಗೆಲ್ಲಿಸಿದ್ರು. ಸೊ ಅದೇ ಸಮಯಕ್ಕೆ ಆಯ್ತು. ಈಗ ಆಕ್ಚುಲಿ ಈ ಕತೆ ನಾವು ಡಿಸ್ಕಸ್ ಮಾಡಿ ಸುಮಾರು ಒಂದು 3 years ಮುಂಚೆನೆ ಡಿಸ್ಕಸ್ ಮಾಡಿದ್ವಿ. ಆಗ ಕಾಲ ಕೂಡು ಬಂದಿರಲಿಲ್ಲ. ಸೊ ಲಾಸ್ಟ್ ಇಯರ್ ಮಿಡ್ಡಲ್ಲಿ ಮಾಡೋಣ, ಒಂದು ಧೈರ್ಯ ಮಾಡೋಣ ಈ ಸಿನಿಮಾನ. ಬಿಕಾಸ್ ಇಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನಾನು ಅದಾದ್ಮೇಲೆ ಇದಿಲ್ಲ ನನಗೇನು. ಫಸ್ಟ್ ನಾವು ಟಾರ್ಗೆಟ್ ಮಾಡ್ತಿರೋದೇ ಥಿಯೇಟ್ರಿಕಲಿ ಆಡಿಯನ್ಸ್ ಬರಲಿ. ಬಿಕಾಸ್ ಇದು ಪ್ಯೂರ್ ಥಿಯೇಟ್ರಿಕಲಿ ನೋಡುವಂಥ ಸಿನಿಮಾ. ಒಂದು ವಿಜುವಲ್ ಟ್ರೀಟ್ಮೆಂಟು ಲೈವ್ ಅಲ್ಲಿ ನೋಡ್ತಾ ಇದೀವಿ ಅನ್ನೋದು ಒಂದು ಸಿಗುತ್ತೆ ಸರ್, ಅದೊಂದು ಅನುಭವ ಸಿಗುತ್ತೆ ಜನಕ್ಕೆ. ನೋಡಿ ಇನ್ಸ್ಪೈರ್ ಆಗಿ ನನಗೆ ಇವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದೆ. ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಏನೇನಿದೆ ಅದು ಕಂಪ್ಲೀಟ್ ಆಗಿ ಅದಾದಮೇಲೆ ಇನ್ವಾಲ್ವ್ ಆಗಿ ನಾನು ಟೇಕಪ್ ಮಾಡ್ಕೊಂಡಿದ್ದೀನಿ ಮೂವಿ. ದಟ್ಸ್ ಇಟ್. ಎನಿ ಡೌಟ್? ಬಜೆಟ್ ನಮ್ಗೆ ಎಷ್ಟು ಬೇಕೋ, ಈ ಮೂವಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ವಿ ಆ್ಯಕ್ಚುಲಿ.
ಸೊ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಬಟ್ ಏನು ಅಂದರೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡಿದ್ದೀವಿ ಆ್ಯಕ್ಚುಲಿ. ಬಜೆಟ್ ಒಂದು ಇರುತ್ತೆ, ಈ ಸಮಯ ಜಾಸ್ತಿ ಎಷ್ಟು ಕಷ್ಟ ಆಗ್ತಿರ್ತದೆ. ಬಟ್ ಈ ಒಂದು ಒಳಗೆ ಮನೆ ಒಳಗಡೆ ಹಾಕೋದು, ಮನೆ ಮಾಡೋದು ತುಂಬಾ ಸ್ಟಾಫ್ ಕಾಸ್ಟ್ ಅಂದರೆ ಗೊತ್ತಿರುವಂಥ Yes, I agree. ಹಾಗಾಗಿ 1 ಕೋಟಿನ 2 ಕೋಟಿನ 3 ಕೋಟಿನ ನಂಬರ್ ಇಸ್ ನಾಟ್ ಅ ಮ್ಯಾಟರ್ ಇಲ್ಲಿ ಅಲ್ವಾ, ಬಟ್ ನಾವೇನು ಕಂಟೆಂಟ್ ಮಾಡ್ತದೆ ಅದಕ್ಕೆ ಎಷ್ಟು ಮುಖ್ಯ ಇದೆಯೋ, ಏನು ಬಜೆಟ್ ಬೇಕೋ, ಯಾವ ಸೀನ್ ಯಾವ ಬಜೆಟ್ ಬೇಕೋ ಅದು ಎಷ್ಟು ಜೆನ್ಯೂನ್ ಆಗಿ ಹಾಕಬೇಕೋ ಅಷ್ಟು ಹಾಕಿ ನಾವು ಮಾಡಿದ್ವಿ ಆ್ಯಕ್ಚುಲಿ. ಎಸ್. ಸೊ ಡೈರೆಕ್ಟ್ರು ಏನು ವಿಷನ್ ಮಾಡಿದ್ರು ಅದಕ್ಕೆ ತಕ್ಕಂತೆ ಮಾಡಿಕೊಟ್ಟಿದ್ದೀವಿ. ಸೊ ದಟ್ಸ್ ಆಲ್. ಸೊ 15 ಡೇಸಲ್ಲಿ ಮುಗಿಸ್ಕೊಟ್ಟಿದ್ದೀನಿ. ಐ ಥಿಂಕ್ ಸೊ ಇಟ್ ಇಸ್ ವೆರಿ ಫಾಸ್ಟ್ ಅಂತ. ಸಾರಿ, ಹೌದೌದು, ಆಲ್ಮೋಸ್ಟ್ ಒಂದು 5-6 ಸಿನಿಮಾ ಆಗಿದೆ. ಸೊ ರಿಲೀಸ್ ಯಾವುದೂ ಆಗಿಲ್ಲ ಇನ್ನು, ಇದೆ ಫಸ್ಟ್ ಡೆಬ್ಯೂ ಆಗುತ್ತೆ ರಿಲೀಸ್ ಆದರೆ. ಸೊ ರೀಸೆಂಟ್ಲಿ ಅನಂತ ಕಾಲಂ ಅಂತ ಒಂದು ಟೀಸರ್ ರಿಲೀಸ್ ಆಯಿತು. ಸೊ ದಟ್ ಇಸ್ ಒನ್. ಹೌದಾ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಸ್ಕಾರ ಅಂತ. ಸೊ ಇದು ಒಂದು ಫೌಂಡ್ ಫುಟೇಜ್ ಸಿನಿಮಾ. ಫಸ್ಟ್ ಟೈಮ್ ನಾವು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಸ್ಕೋರ್ ಮಾಡೋದು. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸ್ಕೋರ್ ಮಾಡ್ತಾ. ಆ್ಯಂಡ್ ಹಾರರ್ ಮೂವಿ ನಮ್ದಿದು ಫಸ್ಟ್ ಅಲ್ಲ, ಆ್ಯಕ್ಚುಲಿ ಸೆಕೆಂಡ್ ಫಿಲ್ಮ್, ಬಟ್ ಫಸ್ಟ್ ಫಿಲ್ಮ್ ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ವರ್ಕಿಂಗ್ ವಿತ್ ಸಂತೋಷ್ ಸರ್. ಆಮೇಲೆ ಅವರಿಗೆ ಒಂದು ವಿಷನ್ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿಗೆ ಈ ಸೌಂಡ್ ಬೇಕು ಅಂತಂದರೆ ಅವ್ರಿಗೆ ಗೊತ್ತು, ಇದೇ ಥರ ಆದರೆ ಚೆನ್ನಾಗಿರುತ್ತೆ ಸಿನಿಮಾಗೆ ಅಂದ್ಬಿಟ್ಟು. ಸೊ ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ವಿ. ಇರಲಿಲ್ಲ. ಆಮೇಲೆ ರೀಸೆಂಟಾಗಿ ಕಾಲ್ ಮಾಡ್ಕೊಂಬಂದು ಸರ್ ಈ ಥರ ಒಂದು ಸಿನಿಮಾ ಮಾಡಿದ್ದೀನಿ, ರಿಲೀಸ್ ಮಾಡಿ ಅಂತ ಹೇಳಿಲ್ಲ ಅವರು, ಸಪೋರ್ಟ್ ಮಾಡಿ ಅಂದರು. ಸರಿ ಆಯ್ತು ಸರ್ ಮಾಡೋಣ ಅಂತೇಳಿ ರಿಲೀಸ್ ಮಾಡ್ತಾಯಿದ್ವಿ. ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಜಯ್ ಕುಮಾರ್ ಮತ್ತು ನನ್ನ ಸಹೋದರ ಸಂತೋಣ್ಣಗೆ ಆಲ್ ದ ಬೆಸ್ಟ್. ನಿಮ್ಮ ಫ್ಯೂಚರ್ಗೆ ಮುಂದೆ ಇನ್ನೂ ಹೆಚ್ಚಿನ ಆಶಯ ಸಿಗಲಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು. ನಾನು ಈ ಚಿತ್ರದಲ್ಲಿ ಒಂದು ಕಮಿಷನರ್ ಪಾತ್ರ ಮಾಡಿದ್ದೀನಿ. ರಾಘು ಕಲಾವಿದ ಅಂತ ನನ್ನ ಹೆಸರು. ಅಜಯ್ ಅವರು ಮತ್ತು ಸಂತೋಷ್ ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಈ ಪಾತ್ರ ಮಾಡಿ ಅಂತ, ಖಂಡಿತ ಅಂತ ನಾನು ಒಪ್ಕೊಂಡು ಮಾಡಿದೆ. ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಕೂಡ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ. ಇವನ್ ಟೀಸರ್ ಕೂಡ ತುಂಬ ಚೆನ್ನಾಗಿದೆ, ನೋಡಿದೆ. ಅದರಲ್ಲೂ ಎಸ್ಪೆಷಲಿ ಮ್ಯೂಸಿಕ್ ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ಸಂತೋಷ್, ನಿಮ್ಮ ಕೆಲಸ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನಿಮಗಿಬ್ಬರಿಗೂ ಒಳ್ಳೆಯದಾಗಲಿ, ನೀವೆಲ್ರಿಗೂ ಒಳ್ಳೆಯದಾಗಲಿ, ಇಡೀ ಸಿನಿಮಾ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮಾತಾಡ್ತಾನೆ